ಹಲೋ ಹಲೋ ಹೇಳವ. ಅವ್ವ ಯಾಕೆ ಯಾಕೆ ಫೋನ್ ಎತ್ತೀವಲ್ಲ? ಅದ ಉಪ್ಸಾರು ಮಾಡೋಕ್ಕೆ ವಾಲ್ತಾವು ಸೊಪ್ಪು ಕುಯ್ಕೊ ಬರೋಕೆ ಅನ್ಕೊ ಹೋಗಿದ್ದೆ ಕಣವ. ಫೋನ ಚಾರ್ಜ್ ಹಾಕ್ಬಿಟ್ಟು ಅಣ್ಣ ಇವನು ಶಂಕರ ಅವ್ರ ಪಂಪ್ ಸೆಟ್ ಮನೇಲಿ ಚಾರ್ಜ್ ಹಾಕ್ಬಿಟ್ಟು ಹೋಗಿದೆ. ಸರಿ ಸರಿ. ಕರೆಂಟ್ ಎಳ್ಸ್ಕೊಬಿಡ್ತೀನಿ ಅಂತಿದೆ ಮತ್ತೆ. ಹೇಳಿ ನೀವ ಲೈನ್ ಮ್ಯಾನು ಬಂದಿದ್ರು ಇಲ್ಲಿ ಸಂಕ್ರನ್ಗೆ ಬಿಲ್ಲ ರೇಖೆ ಅಂದ್ಬಿಟ್ಟು ಹಾಗಾಗಿ ಅಂದೆ ಕಣವ ಒಂಚೂರ ಕರೆಂಟ್ ಹಾಕ್ಸ್ಕೊಡಪ್ಪ ಅಂತ. ಅದಕ್ಕೆ ಸರಿ ಆಯಿತು ಈ ಕಮ್ಮದಿಂದನೇ ಹೇಳ್ಕೊಟ್ಟನು. ಇದೇನಂತ ತಂದು ಇಡಿ ಅಂತ ಅಂದವ್ರೆ. ಸರಿಯವ ಆಯಿತು. ಇನ್ನೇನವ ನೀನು ಹೇಳವ, ನೀನು ಫೋನ್ ಮಾಡ್ಬಿಟ್ಟು ನಾನು ಕೇಳಿದ್ರೆ ನೀರು ಚೆನ್ನಾಗಿ ಬತ್ತು ಕಣವ ಮಾತ್ರ. ಬಿಡವ ಬತ್ತ ನೀರು. ಇವ್ ಅದನ್ನೇ ಕೇಳೋದನ್ಕ ಮರ್ಕೊಬಿಟ್ಟೆ ಕಣವ. ಎಷ್ಟೊತ್ತು ಕೊಡ್ತೀರಿ ವಾತಾರ್ಲಿ ಒತ್ಲಂತೇಳಿ ಹೋಗಿದ್ದು 6 ಗಂಟೆಗೆ ಮನೆ ಬಿಟ್ಟು. ಅಲ್ಲಿ ಹೋಗಿ ಪೂಜೆ ಗೀಜೆ ಮಾಡ್ಬಿಟ್ಟು ಹೊಡೆಯೋಕ್ಕೆ ಒಂದು 7:30 8 ಗಂಟೆ ಆಯಿತು ಕಣವ. ಮೊದಲು ಏನು ಧೂಳು ನಂಗೆ ಬತ್ತು. ಆಮೇಲೆ ಏನತ್ತಾಗೆ ಒಸಿ ಚೆನ್ನಾಗಿ ಬರಲಿಲ್ಲ ಕಣವ ನೀರು. 10 ಎಕರೆ 20 ಎಕರೆ ನೀರು ಹಾಯಿಸ್ಬೋದು ಹೋಗುವಂತ ಅಣ್ಣ ರಾಜಣ್ಣ ಹೆಂಗೋ ಬಿಡವತ್ತಕ್ಕೆ. ಅಯ್ಯೋ ನನಗೆ ನಿಜವಾಗ್ಲೂ ಏನು ಎಂತ ಅಂದ್ಕೊಂಡು ಸುಮ್ಮನೆ ದುಡ್ಡು ಕಾಸು ದಂಡ ಮಾಡ್ಕೊಬಿಟ್ಟಾರೆ ಏನೋ ಕಾಣೆ ಅಂತಿದೆ ಕಣವ. ಹೆಂಗೋ ಬಿಡತ್ತಾಗೆ ಅಚ್ಚುಕಟ್ಟ ಬತ್ತು ಕಣವ ಒಟ್ಟಿಗೆ. ಹೆಂಗೋ ಒಳ್ಳೇದಾಗಲಿ ಬಿಡು ಮಗಳೇ, ಹೆಂಗೋ ಒಳ್ಳೇದಾಗಲಿ. ಅಯ್ಯೋ ನಿಜವಾಗ್ಲೂ ಭಾಳ ಸಂತೋಷ ಆಯ್ತು ಕಣವ. ಹೆಂಗೋ ಚೆನ್ನಾಗಿರು ಮಗಳೇ. ನನಗೂ ಅದೇನೋ ಬೇಕಾಗಿರೋದು. ಸೌಮ್ಯ ಏನು ಮಾಡ್ತಿದ್ದಾಳು? ಸೌಮ್ಯ ಎಲ್ಲೋ ರೂಮಲ್ಲಿದ್ದಾಳೇನೋ. ಸರಿ ಕಣಪ್ಪ ಬತ್ತಿ ಸುಮ್ಕಿರು. ನಾಳೆ ಕಣಾಡ್ದು ಆಯ್ತು ಬಾಬಾ ಬಾ. ಹೆಂಗೋ ಬಿಡತ್ತಾಗೆ ಜಾನ್ಕವನು ಬತ್ತಾವಳೆ ಕಣವ. ಸರಿ ಮಾಡ್ತೀನಿ ಆಮೇಲೆ. ಆಯ್ತಾಯ್ತು. ನಾಗಕ್ಕ ಬಾಕ ಬಾ. ಫೋನ್ ಮಾಡಿದ್ಲ ಸೌಮ್ಯ? ಮಾಡಿದ್ಲು. ಕವಿತಾ ಮಾಡಿದ್ಲ? ಬಾ. ಮಾಡಿದ್ಲು ಕನಕ. ಅಯ್ಯೋ ಫೋನ್ ಮಾಡಿ ಓಸಿ ಚೆನ್ನಾಗಿ ಬರ್ನಿವಂತೆ ಕನಕ ನೀರು ಅಷ್ಟು ಎತ್ತರ ಆರದಂತೆ. ಚೆನ್ನಾಗಿ ಬತ್ತು ನೀರು ಅಂದ್ಕೊಂಡು ಫೋನ್ ಮಾಡಿದ್ಲು. ಹೇಳವ ಬಂದಮೇಲೆ ಯಾಕುವೆ ಬೋರ್ ಕೊರ್ಸಿದ ಮೇಲೆ ಹೇಳು ಏನು ಎಂತು ಅಂತವ. ಅಯ್ಯೋ ಹೆಂಗೋ ಬಿಡಕತ್ತಿಗೆ ಭಾಳ ಸಂತೋಷ ಆಯಿತು ಮಾತ್ರವ. ಅಯ್ಯೋ ನನಗೂ ಅಷ್ಟೇ ಕನಕ ಭಾಳ ಖುಷಿ ಆಯಿತು. ಏನೋ ದೇವ್ರದಿಂದ ಎಲ್ಲ ಒಂದು ಒಳ್ಳೇದಾಯ್ತು ಕಣವ. ನಿಜವಾಗ್ಲೂ ಬೆಟ್ಟದ ಗಾತ್ರ ಬಂದಿದ್ದು ಸಮಸ್ಯೆ ಹಂಗೆ ನೀರು ಕರ್ತು ಕನಕ ಮಾತ್ರವ. ನಿಜವಾಗ್ಲೂ ಅಯ್ಯಪ್ಪ ಏನತ್ತಾಗ ಹೊಸಿ ಇದಾಗಿತ್ತಿಲ್ಲ ಕನಕ. ನನಗಂತವೇ ಅವಳು ಮಕ ನೋಡಿದ್ರೆ ಬೇಜಾರಾಗೋದು. ನಮ್ಮ ಹೆಣ್ಣನ ಮಕ್ಕ ಕರ್ಕೊಂಡೋಗಿ ತಂದುಬಿಟ್ಬಿಟ್ಟು ಪುಣ್ಯಾತ್ಮ ಹೋಗಿ ಅಲ್ಲಿ ಸೇರ್ಕೊಬಿಟ್ನ. ಇವಳು ಅಯ್ಯೋ ದಾರಿನೇ ನೋಡೋಳು ಈಗ ಬಂದಾರೇನೋ ಅಂತ. ಬರ್ದೋದಾಗ ಮಕ್ಕಳು ಸಪ್ಪಗೆ ಮಾಡ್ಕೊಂಡು ಕುತ್ಕೊಳ್ಳೋಳು ಕಣ ಜರ್ಕಕ್ಕೆ. ನನಗೆ ಹೊಟ್ಟೆ ಉರಿದು ಬೆಂಕಿ ಆಯ್ತಿತ್ತು. ಅಯ್ಯೋ ಹೂವಪ್ಪ ಒಳ್ಳೆಯವರು ಅತ್ತೆಮ್ಮ ಒಳ್ಳೆಯವರು. ಇವ್ನು ಹಿಂಗೆ ಆಡ್ತಾನಲ್ಲ ಏನು ಮಾಡೋದು ಏನು ಅಂದ್ಕೊಂಡು ನನಗೆ ನಿಜವಾಗ್ಲೂ ಗಾಬರಿ ಆದಂಗೆ ಆಗೋದು. ಹೆಂಗೋ ಸದ್ಯಕ್ಕೆ ಏನೋ ದೇವ್ರದಾಗಿಂದ ಒಂದು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ತಿರ್ಗವ ಬಂದು ಈಗ ಚೆನ್ನಾಗಿದ್ದಾರಂತೆ. ಒಟ್ಟಿಗೆ ಚೆನ್ನಾಗಿ ಮಾತಾಡ್ಕೊಂಡು ಅಣ್ಣ ತಮ್ಮದಿರು ಅವ್ವ ಅಪ್ಪನ ಕೊಟ್ಟೆಲ್ಲ ಮಾತಾಡ್ಕೊಂಡು ಚೆನ್ನಾಗಿದ್ದಾನಂತೆ. ಅವ್ರಿವ್ರು ಮಾತಾಡ್ತಾರೆ ಅವ್ರಿವ್ರು ಅಂತಾರೆ ಅಂದ್ಬಿಟ್ಟು ಇವರು ನಮ್ಮ ಮನೆಗಳು ನಾವು ಹಾಳು ಮಾಡ್ಕೊಂಡಾರ. ಜನಕಕ್ಕ ಹೇಳಿ ನೀನೇ ಬುದ್ಧಿ ಬೇಕಲ್ವಾ ಇವ್ರಿಗೂ? ಅಯ್ಯೋ ಬಕ್ಕ ಅಕ್ಕ ನಮ್ಮ ಒತ್ತಿಗೆ ನಮ್ಮ ಅಣ್ಣನ ಸುಮ್ಮನೆ ಹೇಳ್ಬಾರ್ದು. ನೀನು ಏನಾರು ಅನ್ಕೋ. ನಿಜವಾಗ್ಲೂ ಬೇಕಾದ್ರೆ ಅವರಿಲ್ಲ ಒಂದು ರೂಪಾಯಿ ಜಾಸ್ತಿ ಖರ್ಚಾಗ್ಬಿಟ್ರೆ ಏನೇ ಒಂದಿಲ್ಲಾದ್ರೂ ಅವ್ರು ಇಲ್ಲಿ ಗಂಟ್ಲುವೆ ಅವ್ರ ಮಕ್ಳ ಕೈ ಒಂದು ಸಂಬಳನ ಇತ್ತೀಚೆಗೆ ಕನಕ. ಇತ್ತೀಚೆಗೆ ಅವ್ರು ದುಡ್ಡು ಕೊಡ್ತಿರೋದು. ಎಲ್ಲಿ ದುಡ್ಡು ಕೊಡ್ತಿದ್ರು ನಿಮ್ಮ ಮನೇಲೂ ಅದೇನು ಅಂತ ಕಟ್ತಿರಲ್ಲ. ಹಂಗೆ ಲೋನ್ ಕೊಡ್ತೀರ. ಆಚೆ ಮುಂಚೆ ಬೆಂಗಳೂರಲ್ಲಿದ್ದಾಗ ಲೋನ್ ಕೊಡ್ತೀರ ದುಡ್ಡು ಕೊಡ್ತಿದ್ದಾರೆ ಸಂಬಳ ದುಡ್ಡ. 1 ರೂಪಾಯಿನೂ ಕೇಳ್ತಿತ್ತಿಲ್ಲ ಅಕ್ಕ. ಪಾಪ ಈಗೇನೋ ಹೊಸ ಕೇಳಿದ್ರೆ ಈಗ ಸಂಬಳ ತಂದುಕೊಟ್ಟಾರೆ. ಈಗೆಲ್ಲ ಬೋರು ಪಾರು ವಾಟ್ಸಕ್ಕೆಲ್ಲ ದುಡ್ಡೇನು ಬರ್ತಿತ್ತು. ಅವರು ಮಾಡದೇ ತಿನ್ಕೊಂಡಿದ್ದಾರಕ್ಕ. ಇವರು ಅರ್ಥ ಮಾಡ್ಕೋಬೇಕು ಸುಮ್ಕಿರು. ಅವ್ರೇನು ತಿನ್ಕೊಂಡಿರ ಮೌನ ನಮ್ಮ ಅಪ್ಪನವೇ ನಮಗೋಸ್ಕರ ಮಾಡ್ತಾವ್ರೆ ಅನ್ನೋದನ್ನ ಅರ್ಥ ಮಾಡ್ಕೊಬಿಟ್ರೆ ಯಾರು ಹೇಳೋಂಥದ್ದೇನೂ ಇಲ್ಲ. ಇವು ಅರ್ಥ ಮಾಡ್ಕೊಳಕ್ಕಿಲ್ಲ. ಏನು ಮಾಡಿ? ಅಯ್ಯೋ ಹೆಂಗೋ ಈಗಲಾರು ಚೆನ್ನಾಗಿರಲಿ ಸುಮ್ಕಿರವ. ಏನೋ ಶುಂಠಿ ಹಾಕಾರಂತಲ್ಲ ಅಣ್ಣ ತಮ್ಮನವೇ. ಅಯ್ಯೋ ಅದೇನೋ ಹಾಕ್ರೆ ಏನೋ ಕಾಣಕ್ಕನವ. ಹಂಗೂ ಇವರು ನಗಾಡ್ತಿದ್ರು ನಿಮ್ಮ ಅಣ್ಣ. ಅಯ್ಯೋ ಯಾವ ಶುಂಠಿ ಹಾಕಾರವ ಯಾವ ವ್ಯವಸಾಯ ಮಾಡೋರು ಬಿಸಿಲಲ್ಲಿ ನಿಂತ್ಕೊಂಡ್ರೆ ಇವರು ಒಂದು ಗಳಿಗೆ ಬಿಸಿಲಲ್ಲಿ ನಿಂತ್ಕೊಳಕ್ಕಾಗದ ಯಾಕಂಗಾಡೋರು ಅಂದ್ಕೊಂಡು ನೆಗಾಡ್ತಿದ್ರು. ಅಯ್ಯೋ ಏನೋ ಒಂದು ಮಾಡ್ತೀವಿ ಅಂತಾರೆ ಮಾಡಲಿ ಬಿಡಿ. ಅದಕ್ಕೆ ಏನಂತ ಈಗೇನು ಸಾಲ ಮಾಡ್ಕೋಬೇಕಾದ್ರೆ ಸಂಬಳ ದುಡ್ಡಲ್ಲಿ ವ್ಯವಸಾಯ ಮಾಡ್ಕೋಬೋದು. 1 ವರ್ಷ 2 ವರ್ಷ ಮಾಡೋದು ಕೈ ಹತ್ತಲಿ ಇಲ್ಲರ ಬಿಟ್ಟು ಹಾಕ್ಬಿಟ್ಟು ಇರೋದು ವಾರಕ್ಕೆ ಹೊತ್ತಿಗೆ ಕೊಟ್ಬಿಟ್ಟು ಏನು ಆಸ್ತಿ ಹೊತ್ಕೊ ಹೋದಾರ. ಇಲ್ಲ ಮಾಡಲೇಬೇಕು ಅಂತವಂತೆ. ಅವ್ರು ದಳಪ್ಪನ ಮಗ ಏನೋ ಭಾಳ ರೇಗಿಸ್ಬಿಟ್ನಂತಲ್ಲ. ಅದಕ್ಕೆ ಹೆಂಗಾರು ಮಾಡಲೇಬೇಕು ಅವ್ರು ಹಟ್ಟದ ಮೇಲೆ ಅಂದ್ಕೊಂಡು ಹಂಗೆ ಇದು ಮಾಡ್ತಾಯಿದ್ದಾರಂತೆ ಕನಕ. ಸರಿ ಒಳ್ಳೆ ಕೆಲಸ ಮಾಡಲಿ ಸುಮ್ಕಿರಕ್ಕ. ಏನೋ ಒಂದು ಒಳ್ಳೇದಾಗಲಿ ಮಾಡಲಿ ಅದೇನೋ ಬೇಕಾಗಿರೋದು. ಅಲ್ಲ ಅವ್ವ ನಾನು ಕವಿತಾ ನಿಮ್ಮ ಮನೆ ತಗೆ ಬಂದೆ ಕಣವ. ಅದೇ ನೀವು ಬರೋದು ನೋಡ್ಬಿಟ್ಟು ಕೊಡ್ತೀನಿ ಅಂತೂ ಇಲ್ಲಿ ಯಾರೋ ಬಂದರು ಅವ್ರನ್ನ ಮಾತಾಡ್ಸಕ್ಕೆ ಅಂತ ಬಂದ್ಬಿಟ್ಟೆ. ಅದಕ್ಕೆ ಮಾಡ್ದೆ ಕಣವ. ಇರಲಿ ಸುಮ್ಮನಿರವ. ಅಚ್ಚುಕಟ್ಟಾಗಿ ನೀರು ಬತ್ತಂತಲ್ವ ಹೆಂಗೋ ಬಿಡವ. ಭಾಳ ಖುಷಿ ಆಯಿತು. ಏನು ಹೊತ್ತಾಗಿ ಒಂದು ಒಳ್ಳೇದಾದರೆ ಸಾಕು ನಮಗೆ ಕಣಪ್ಪ. ನೀರು ಬೇಕಾದಷ್ಟು ಬಂದಿದೆ ಕಣವ ಮಾತ್ರವ. ಅತ್ತೆ ಕೊಡ್ತೀನಿ ಮಾತಾಡಿ ಇಲ್ಲಿ ಅದೇ. ಕೊಡವ ಕೊಡು ಮಾತಾಡ್ತೀನಿ. ಹಲೋ ಹೇಳಕ್ಕೆ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಕಣವ. ನೀನು? ಅದಕ್ಕೆ ಚೆನ್ನಾಗಿವಿ ಕಣಕ್ಕೆ. ನೀರು ಬತ್ತಂತಲ್ಲ ಅಚ್ಚುಕಟ್ಟಾಗಿ? ಬತ್ತು ಕಣವ ಬತ್ತು.
ಅಯ್ಯೋ ಹೋಗು ರಾತ್ರಿ ಬೆಳಗ್ಗೆ ನಾನು ನಿದ್ದೆ ಮಾಡಿದೆ ನಾನು ಏನೋ ಎಂತೋ ಪಾಪ ಏನೋ ಆಸೆ ಹುಟ್ಟಿಸ್ಕೊಬಿಟ್ಟವ್ರೆ ವ್ಯವಸಾಯ ಮಾಡಬೇಕು ಅಂದ್ಬಿಟ್ಟು ಹೆಂಗೆ ಅದು ಏನೋ ಅಂದ್ಕೊಂಡು ಜಾನಕಿ ನಿಜವಾಗ್ಲೂ ಕಣ್ಣು ಮುಚ್ಚಿ ನಿದ್ದೆ ಮಾಡಿಲ್ಲ ಕಣ್ ಜಾನಕಿ. ನನಗೆ ಒಂಥರ ಇದಾಗ್ಬಿಟ್ಟಿತ್ತು, ಏನಪ್ಪ ಎಂತಪ್ಪ ಮಾಡೋದು ಅಂತವ ಓಸಿಗೆ ಅವ್ರಿಗೆ ಆಗಿ ಆದಂಗೆ ಆಗಿತ್ತಿಲ್ಲ. ಹೆಂಗೋ ದೇವ್ರದಿಂದ ದೇವ್ರು ಕಣ್ಬಿಟ್ಟ ಕಣಪ್ಪ, ಏನೋ ಒಂದು ಒಳ್ಳೇದಾಗಲಿ ತಗೆ. ಅಯ್ಯೋ ಇವರು ನೆನೆ ಸಂಜೆಲಿ ನೀವಾಗ ಅನ್ನಕ್ಕೆ ಫೋನ್ ಮಾಡಿದ್ರಲ್ಲ, ನಿಜವಾಗ್ಲೂ ಅದಕ್ಕೆ ಏನತ್ತಾಗೆ ಇವ್ರಾಗ ಅಂತಿರು ಏನು ಯಾವ ವ್ಯವಸಾಯ ಮಾಡೋರು ಇವರು ಸುಮ್ಮನಿರಕ್ಕಾಯ್ಕಿಲ್ವ ಹಂಗೆ ಹಿಂಗೆ ಅಂತವ. ಈಗ ಯಾವಾಗ ಫೋನ್ ಮಾಡಿ ಈ ಸೋಮೆ ಫೋನ್ ಮಾಡಿದ್ಮೇಲೆ ಭಾಳ ಖುಷಿ ಪಟ್ರು ಅವ್ರಿಗೆ. ಹೆಂಗೋ ಬುಡತ್ತಾಗಿ ನೀರು ಬಂದದಲ್ಲ ಅಚ್ಚುಕಟ್ಟಾಗಿ ಅಂದ್ಬಿಟ್ಟು ಚೆನ್ನಾಗಿ ಬತ್ತಂತಲ್ಲ ಅದಕ್ಕೆ ಬಂದದ ಅಚ್ಚುಕಟ್ಟಾಗಿ ನೀರು ಬಂದದ. ಅಯ್ಯೋ ತಾಯಿನ ನಾವು ಗಂಗೆ ಮತ್ತೆ ಹಂಗೆ ಉಪ್ಪಿಟ್ಲು ಕಣವ. ಅಯ್ಯೋ ಖುಷಿ ಖುಷಿಯಾಗಿರತ್ತಾಗೆ ಎಲ್ಲವ ಸೋಜಿಗೆ ಪಟ್ಬಿಟ್ರು. ಯಾವ ನಮ್ಮೂರಲ್ಲಿ ಎಷ್ಟು ಅವನು ರಾಜ್ಞೆ ಹೇಳ್ಬಿಟ್ನಲ್ಲ ನಮ್ಮೂರಲ್ಲಿ, ಯಾಕೆ ನಾನೇ ನಿಂತ್ಕೊಂಡು ಎಷ್ಟು ಮನೇಲಿ ಬೋರ್ ಕೊರ್ಸಿದಾನೆ ಎಷ್ಟು ಹೊಲ್ಗಳಿಗೆ ಒಬ್ಬರು ಮನೇಲಿ ಈ ಥರ ನೀರು ಬಂದಿತ್ತಿಲ್ಲ ಕನಕ. ನಮ್ಮ ಊರೊಳಗೆ ಹಿಂಗೆ ಬಂದಿತ್ತಿಲ್ಲ, ಅಷ್ಟು ಥರ ಬಂದದೆ ಅಂದ್ಕೊಂಡು ಖುಷಿ ಪಡ್ತಿದ್ದಿಲ್ಲ ಪಾಪ. ಅಯ್ಯೋ ಆಗ ಕರ್ಕೊಬಂದು ಅವನಿಗೆ ಕೈಗೆ 100 ರೂಪಾಯಿ ದುಡ್ಡ ಋಣ ತೆಗೆದು ಕೊಟ್ಟೆ ಬಿಟ್ಟಾಗೆ ಹೋಗಿ ತಗೋಣ. ಅವತ್ತು ಇಸ್ಕೊಂಡಿತ್ತಿಲ್ಲ ಅವ್ನು ಎಲ್ಲೋದ್ರೂ ನೀರು ಬರೋಗಂಟವ ಯಾರು ತಗೋದ್ರು 1 ರೂಪಾಯಿ ತಿನ್ನಕ್ಕಿಲ್ಲ ಅವನು. ಅವತ್ತು ಚೆಕ್ ಮಾಡಕ್ಕೆ ಬಂದಾಗಲೂ ಚೆಕ್ ಮಾಡಿಬಿಟ್ಟು ನೀರಲ್ಲಿ ಚೆನ್ನಾಗಿ ಬರ್ತದೆ ಅಂತ ಅಂದ. ಆಮೇಲೆ ಹಂಗಂದ್ಮೇಲೆ ಕಾಸು ಕೊಡೋಕೆ ಹೋಗಿ ಇಸ್ಕೊಂಡಿತ್ತಿಲ್ಲ. ಈಗ ಯಾವಾಗ ನೀರು ಬಂದು ಅದೇನು ಖುಷಿ ಆಯ್ತು ಕಣೆ, ಋಣೆ 100 ರೂಪಾಯಿ ದುಡ್ಡು ಎತ್ತಿ ತಗೊಳ್ಳಿ ಅಂದ್ಬಿಟ್ಟು ಕೊಟ್ಟೆ ಬಿಟ್ಟಾಗೆ. ಕೊಟ್ಟರು ಕೊಡಲಿ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ ಕೊಟ್ಟರು ಕೊಡಲಿ ಸುಮ್ಕಿರೋದಕ್ಕೆ. ಹೆಂಗೋ ಸದ್ಯಕ್ಕೆ ಒಳ್ಳೆ ಪಾಯಿಂಟ್ ಹುಡುಗಿ ಹುಡಿ ಕೊಟ್ಟದೆ ಪಾಪ ಒಣ್ಣುವೆ. ಹೆಂಗೋ ಒಳ್ಳೇದಾಗಲಿ ಬಿಡಿಯತ್ತಾಗೆ. ತಾಳಿಕೋನ ಅರ್ಧ ಬರ್ತೀವಿ ಒಂದ್ಸತಿ ನೋಡ್ತೀವಿ ಬಂದ್ಬಿಟ್ಟು ನಾವೇ. ಬೋವ ಬಾ ನಾಗಕ್ಕೂ ಕರ್ಕ ಬಾ. ಸರಿ ಅದಕ್ಕೆ ಆಯಿತು ಬರ್ತೀವಿ ಬಿಡಿ. ಭಾಳ ಖುಷಿ ಆಯಿತು ಕನ್ನದಕ್ಕೆ ಮಾತ್ರ ನಮ್ಗಂತೂ. ಅಯ್ಯೋ ಏನೋ ದೇವರು ಒಳ್ಳೇದು ಮಾಡಿದ್ನಲ್ಲ ಅಷ್ಟೇ ಸಾಕು ಕನ್ನದಕ್ಕೆ, ಭಾಳ ಖುಷಿ ಆಯಿತು. ಅಯ್ಯೋ ಬಾ ಮಗ, ನಾವು ಯಾರು ಋಣ ತಿಂದಿದ್ದವು, ಯಾರಿಗನ್ನೇ ಮೋಸ ಮಾಡಿದ್ದವ, ಎಲ್ಲಿ ನಿನ್ಕಂಡ್ಮಟ್ಟಿಗೆ ಯಾರು ಸುದ್ದಿಗಾರ ಹೋಗಿದ್ದಾವ, ಯಾರು ಅಧಿಗಾರ ಹೋಗಿದ್ದಾವ, ಯಾರು ತಂಟೆ ತಕರಾರ್ಗೂ ಹೋಗಿಲ್ಲ ನಾವು. ಸರಿ ಅದಕ್ಕೆ ಆಯಿತು ಕನ್ನದಕ್ಕೆ ಆಯಿತು. ಸರಿ ಬಿಡಿ. ಇನ್ನೇನು ಏನಿಲ್ಲ ಕಣವ, ಆಯ್ತಾ ಊಟ? ನಾನುವೇ ಇವು ಮಗ ಇದು ಮಾಡಿದ್ಲು, ಚಪಾತಿ ಮಾಡಿದ್ಲು, ವನಜ ತಿನ್ಕೊಂಡು ಕುಂತಿದ್ದೋ. ಅಷ್ಟೊತ್ತಿಗೆ ಫೋನ್ ಮಾಡಿದ್ಲ ಸೌಮ್ಯ, ಚೆನ್ನಾಗಿ ಬತ್ತು ಕಣವ ನೀರು ಅಂತ. ಭಾಳ ಖುಷಿ ಆಯಿತು ಕಣಕ್ಕೆ. ಅದಕ್ಕೆ ತಡಿ ನಾಗಕ್ಕನ ಗೊತ್ತಿಲ್ವ ಕಣೆ ಅಂದ್ಕೊಂಡು ಹೇಳಕ್ಕೆ ಅಂತ ಬಂದೆ. ಕವಿತಾ ಫೋನ್ ಮಾಡಿ ಹೇಳೋಳೆ, ಅಲ್ಲೇ ಹೇಳಿದ್ಲು, ಹೇಳೋದು ಅಂದ್ಕೊಂಡು ಬಿಡ್ಬಿಡ್ನ ಬಂದೆ. ಅದಕ್ಕೆ ನಾಷ್ಟ ಮಾಡ್ದೋ ಬಂದಮೇಲೆ ಅದೇ ಹೋಗೋದಕ್ಕೆ ನಾಷ್ಟ ಇಷ್ಟೆಲ್ಲ ಮಾಡಿ ಮಡ್ಬಿಟ್ಟು ಹೋಗಿದ್ವಲ್ಲ, ಬಂದು ಊಟ ಮಾಡ್ತಕ್ಕನವ. ಕೇಸರಿ ಬತ್ನ ಉಪ್ಪಿಟ್ಟು ಮಾಡಿದ್ರು, ಇಬ್ಬರು ಸೇರ್ಕೊಂಡು ಒತ್ಲಂತ ಎದ್ದು ತಾರಿಸಿ ಗುಡಿಸಿ ನಾನು ಹೊಸಿ ಬಿಳಿ ಕೊಟ್ಟೆ ತೊಳ್ಕೊಟ್ಟೆ ಎಲ್ಲ ಮಾಡಿ ಇಟ್ಬಿಟ್ಟು ಹೋಗಿದ್ದು. ಬಂದಷ್ಟನವ ಊಟ ಮಾಡ್ದು. ಸರಿ ಕಣಕ್ಕೆ ಆಯಿತು. ಸರಿ ಮತ್ತೆ ಇನ್ನೇನಿಲ್ಲ ಕತೆ, ಬಾ ಕರ್ಕೊಂಬಂದು ಆಗಕ್ಕೂ ಬನ್ನಿ ಇಬ್ರುವೆ. ನೋಡೋದ್ರೆ ನಾಳೆ ಕನ್ನಡ ಬರ್ತೀವಿ. ಸರಿ ಕಣವ ಆಯಿತು. ಮಡ್ಗನ ಆಯಿತು ಮಡ್ಗರದಕ್ಕೆ ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.